Welcome back to my YouTube channel. Today we discuss about week 5. ಸೊ ಮಾಡಲ್ ಕ್ವಶನ್ ಪೇಪರಲ್ಲಿ ಏನೇನು ಬಂದಿದೆ ವೀಕ್ 5 ಅದನ್ನು ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಆಲ್ರೆಡಿ 4th ವೀಕ್ದು ಕವರ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಸೊ ಈ ವೀಕಲ್ಲಿ ನಾನು ವೀಕ್ 5 ಮಾಡಲ್ ಕ್ವಶನ್ ಪೇಪರ್ದು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಸೆಕ್ಷನ್ ಡಿಯಲ್ಲಿ ಪಾರ್ಟ್ ಡಿ ಸೆಕ್ಷನ್ 2ನಲ್ಲಿ 10 ಮಾರ್ಕ್ಸಿಗೆಲ್ಲ ತುಂಬ ಪ್ರಾಬ್ಲಮ್ ಕೂಡ ಬರುತ್ತೆ ಮತ್ತು ಡಿರೈವೇಷನ್ ಕೂಡ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಒನ್ ಬೈ ಈಸಿಯಾಗಿ ನೋಡ್ಕೊಳ್ಳಿ. ಸೊ ಈಸಿಯಾಗಿ ಅರ್ಥ ಆಗುತ್ತೆ ಇದು. ಸೊ ಪಾರ್ಟ್ ಎ ಆಲ್ರೆಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ಆ್ಯಂಡ್ MCQ ಇರುತ್ತೆ. ಪಾರ್ಟ್ ಬಿ 2 ಮಾರ್ಕ್ಸ್, ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್, ಪಾರ್ಟ್ ಡಿ 5 ಮಾರ್ಕ್ಸ್ ಪ್ಲಸ್ 10 ಮಾರ್ಕ್ಸ್ ಕ್ವಶನ್. ಇದರಲ್ಲಿ ಮಾಡಲ್ ಕ್ವಶನ್ ಪೇಪರಲ್ಲಿ ಒಂದು 10 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಕೂಡ ಕೇಳಿದರೆ ಆ ಪ್ರಾಬ್ಲಮ್ ಕೂಡ ನಾನು ಸೊಲ್ಯೂಷನ್ ಮಾಡಿದ್ದೀನಿ. ಬರೀ ನೋಡ್ತಾ ಹೋಗೋಣ. ಫಸ್ಟ್ MCQ ಕ್ವಶನ್: ಐಡಿಯಲ್ ವೋಲ್ಟೇಜ್ ಸೋರ್ಸ್ ಆಸ್ ಇನ್ಫಿನಿಟಿ ರೆಸಿಸ್ಟೆನ್ಸ್, zero initial resistance, constant power, variable current. The answer is zero internal resistance. Answer B. Second question: the transformation from delta to star is mainly used to increase power, reduce voltage, simplify circuit analysis, reduce resistance. ಸೊ ಟ್ರಾನ್ಸ್ಫಾರ್ಮೇಷನ್ ಏನಕ್ಕೆ ಯೂಸ್ ಮಾಡ್ತೀವಿ? ಸ್ಟಾರ್ ಟು ಡೆಲ್ಟಾ ಮೇನ್ಲಿ ಯೂಸ್ಡ್. ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ, ಸೊ ಆನ್ಸರ್ ಈಸ್ ಸಿಂಪ್ಲಿಫೈ ಸರ್ಕ್ಯೂಟ್ ಅನಾಲಿಸಿಸ್. ಸೊ ಸಿಂಪ್ಲಿಫೈ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್: ಕನ್ವರ್ಷನ್ ಫ್ರಮ್ ಕರೆಂಟ್ ಸೋರ್ಸ್ ಟು ವೋಲ್ಟೇಜ್ ಸೋರ್ಸ್ ರಿಕ್ವೈರ್. ಸೊ ಕರೆಂಟ್ ಸೋರ್ಸಿಂದ ವೋಲ್ಟೇಜ್ ಸೋರ್ಸಿಗೆ ಕನ್ವರ್ಟ್ ಮಾಡ್ಕೊಂಡು ಏನು ರಿಕ್ವೈರ್ ಬೇಕಾಗುತ್ತೆ? resistance in parallel, inductor in series, capacitor, resistance in series. The answer is resistance in series. An ideal current source as zero resistance, high inductance, infinity internal resistance, variable voltage. Ideal current source as infinity internal resistance. In star connection, phase voltage is equal to line voltage 3 times line voltage, less than line voltage 0. So star connection ಅಲ್ಲಿ phase voltage ಏನಾಗಿರುತ್ತೆ ಅಂತ ಕ್ವಶನ್. ಸೊ ಆನ್ಸರ್ ಈಸ್ ಲೆಸ್ ದೆನ್ ಲೈನ್ ವೋಲ್ಟೇಜ್. ಅದು ಹೇಗೆ ಅಂತ ಮುಂದೆ ನಾನು ಒಂದು ಡಿರೈವೇಷನ್ ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇದರಲ್ಲಿ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಳಿದ್ದಾರೆ. ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್: ಇನ್ ದ ಡ್ಯಾಶ್ ಕನೆಕ್ಷನ್ ಲೈನ್ ಕರೆಂಟ್ ಈಸ್ ಈಕ್ವಲ್ ಟು ಫೇಸ್ ಕರೆಂಟ್. ಇನ್ ದ ಡ್ಯಾಶ್ ಕನೆಕ್ಷನ್ ಲೈನ್ ಕರೆಂಟ್ ಈಸ್ ಈಕ್ವಲ್ ಟು ಫೇಸ್ ಕರೆಂಟ್. ಸೊ ಆನ್ಸರ್ ಈಸ್ ಡೆಲ್ಟಾ. In 3-phase winding are connected either star or dash. ಸೊ ನಾವು 3-phase windingನ ಮೇನ್ ಆಗಿ 2 ರೀತಿ ಕನೆಕ್ಷನ್ ಮಾಡ್ಬೋದು. 3-phase winding connected in either star or delta. ಸೊ 2ರಲ್ಲಿ ನಾವು ಇದನ್ನು ಕನೆಕ್ಷನ್ ಮಾಡ್ಬೋದು. ನೆಕ್ಸ್ಟ್ ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್. ಇದರಲ್ಲಿ ಮಾಡಲ್ ಕ್ವಶನ್ ಪೇಪರಲ್ಲಿ ಒಂದೇ ಕ್ವಶನ್ ಸಿಕ್ಕಿರೋದು 2 ಮಾರ್ಕ್ಸ್ ಕ್ವಶನ್ಸ್. ನನಗೆ ರೈಟ್ 2 ಅಪ್ಲಿಕೇಶನ್ ಆಫ್ ಸ್ಟಾರ್ ಡೆಲ್ಟಾ ಟ್ರಾನ್ಸ್ಫಾರ್ಮೇಷನ್. ಆನ್ಸರ್ ಈಸ್ ಸ್ಟಾರ್ ಡೆಲ್ಟಾ ಟ್ರಾನ್ಸ್ಫಾರ್ಮೇಷನ್ ಈಸ್ ಮೇನ್ಲಿ ಯೂಸ್ಡ್ ಸಿಂಪ್ಲಿಫೈ ಕಾಂಪ್ಲೆಕ್ಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಫಾರ್ ಈಸಿ ಸರ್ಕ್ಯೂಟ್ ಅನಾಲಿಸಿಸ್. ಸೊ ಸಿಂಪ್ಲಿಫೈ ಮಾಡಲಿಕ್ಕೆ ಲಾರ್ಜ್ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಅಂದರೆ ಕಷ್ಟ ಆಗಿರೋ ಸರ್ಕ್ಯೂಟನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ಅನ್ನೋನ್ ಕರೆಂಟ್, ವೋಲ್ಟೇಜ್ ಆ್ಯಂಡ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಟರ್ಮಿನಲ್ ರೆಸಿಸ್ಟರ್ ನೆಟ್ವರ್ಕ್. ಸೊ ಸಿಂಪ್ಲಿಫೈ ಮಾಡೋದ್ರ ಜೊತೆಗೆ ಕ್ಯಾಲ್ಕುಲೇಟ್ ಅನ್ನೋನ್ ಕರೆಂಟ್, ವೋಲ್ಟೇಜ್ ಆ್ಯಂಡ್ ರೆಸಿಸ್ಟೆನ್ಸ್
ಇನ್ 3 ಫೇಸ್ ಟರ್ಮಿನಲ್ ರೆಸಿಸ್ಟರ್ ನೆಟ್ವರ್ಕ್. ಸೊ ಇದಕ್ಕೂ ಮೇಜರ್ ಆಗಿ ನಾವು ಎರಡಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್ಸ್. ಸೊ ಅದರಲ್ಲಿ ಒಂದು ಕ್ವಶನ್ ಬಂದಿದೆ, ಎರಡು ಕ್ವಶನ್ ಬಂದಿದೆ. ರೈಟ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಕನೆಕ್ಷನ್. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಳ್ಳಿ. ಸೊ ಇದನ್ನು 5 ಮಾರ್ಕ್ಸ್ ಕೂಡ ಕೇಳ್ಬೋದು, ಮುಂದೆ ಕೇಳಿದರೆ ನಿಮ್ಗೆ ತೋರಿಸ್ತೀನಿ ನಾನು. ರೈಟ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಕನೆಕ್ಷನ್. ಸೊ ಟೇಬಲ್ ಹಾಕಿದ್ದೀನಿ, ಸ್ಟಾರ್ ಕನೆಕ್ಷನ್ ಏನಿರುತ್ತೆ, ಡೆಲ್ಟಾ ಕನೆಕ್ಷನ್ ಏನು. ಫಸ್ಟು ಸ್ಟಾರ್ ಕನೆಕ್ಷನ್ನ ಒಂದು ಫಿಗರ್ ಬರ್ಕೊಳ್ಳಿ ಅಂತ ಸಪ್ರೇಟಾಗಿ, ಅದು ಬರ್ಕೊಂಡು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. 3 ಫೇಸ್ ವೈಂಡಿಂಗ್ಸ್ ಆರ್ ಕನೆಕ್ಟೆಡ್ ಇನ್ ಕಾಮನ್ ನ್ಯೂಟ್ರಲ್ ಪಾಯಿಂಟ್. ಸೊ 3 ಕೂಡ ಕಾಮನ್ ನ್ಯೂಟ್ರಲ್ ಪಾಯಿಂಟಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ 3 ಫೇಸ್ ವೈಂಡಿಂಗ್ಸ್ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್ ಫಾರ್ಮಿಂಗ್ ಎ ಕ್ಲೋಸ್ಡ್ ಲೂಪ್. ಅದು ಹೇಗಿರುತ್ತೆ ಅಂತ ನಾನು ಮುಂದೆ ನಿಮಗೆ ತೋರಿಸ್ತೀನಿ, ಬಟ್ ಆಲ್ರೆಡಿ ನಿಮಗೆ ಕ್ಲಾಸಲ್ಲಾಗಿದೆ, ಸೊ ಗೊತ್ತಿರುತ್ತೆ. ಇದು ಡೆಲ್ಟಾ ನೋಡಿ, ಇಲ್ಲಿ ಫಿಗರ್ ಇದೆಯಲ್ಲ, ಈ ಥರ ಎಂಡ್ ಟು ಎಂಡ್ ಕನೆಕ್ಟ್ ಆಗಿರುತ್ತೆ. ಸೊ ಇದು ನೋಡಿ ಇಲ್ಲಿ ಸ್ಟಾರ್. ಸೊ ಎಲ್ಲವೂ ಕೂಡ ಒಂದು ಕಾಮನ್ ನ್ಯೂಟ್ರಲ್ ಪಾಯಿಂಟಲ್ಲಿ ಕನೆಕ್ಟ್ ಆಗಿದೆ. ಸೊ ಲೈನ್ ವೋಲ್ಟೇಜ್ ಈಸ್ ಸ್ಕ್ವೇರ್ ರೂಟ್ ಆಫ್ 3 ಟೈಮ್ಸ್ ಫೇಸ್ ವೋಲ್ಟೇಜ್. ಸೊ ಲೈನ್ ವೋಲ್ಟೇಜ್ ಅಂದ್ರೇನು, ಫೇಸ್ ವೋಲ್ಟೇಜ್ ಅಂದ್ರೇನು, ಸೊ ನೋಡ್ಕೊಳ್ಳಿ ಇದನ್ನು. ಮತ್ತು ಲೈನ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಫೇಸ್ ವೋಲ್ಟೇಜ್. ಇಲ್ಲಿ ಲೈನ್ ವೋಲ್ಟೇಜು ಮತ್ತು ಫೇಸ್ ವೋಲ್ಟೇಜು ಎರಡು ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಲೈನ್ ಕರೆಂಟ್ ಈಸ್ ಈಕ್ವಲ್ ಟು ಫೇಸ್ ಕರೆಂಟ್. ಸ್ಟಾರಲ್ಲಿ ಕರೆಂಟ್ ಈಕ್ವಲ್ ಇರುತ್ತೆ, ವೋಲ್ಟೇಜ್ ಚೇಂಜಸ್ ಇರುತ್ತೆ. ಇಲ್ಲಿ ಕರೆಂಟ್ ಚೇಂಜಸ್ ಇರುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ. ನೋಡಿ, ಲೈನ್ ಕರೆಂಟ್ ಈಸ್ √3 ಟೈಮ್ಸ್ ಆಫ್ ಫೇಸ್ ಕರೆಂಟ್. ಸೊ ಯೂಸ್ಡ್ ಇನ್ ಟ್ರಾನ್ಸ್ಮಿಷನ್ ಸಿಸ್ಟಮ್, ಯೂಸ್ಡ್ ಇನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮೋಟಾರ್ ಅಪ್ಲಿಕೇಶನ್. ಇದು ಡಿಫ್ರೆನ್ಸ್ ಬಿಟ್ವೀನ್ ಸ್ಟಾರ್ ಡೆಲ್ಟಾ ಕನೆಕ್ಷನ್. ನೆಕ್ಸ್ಟ್ ಕ್ವಶನ್ ನೋಡಿ, ಕಂಪೇರ್ ಲೈನ್ ಆ್ಯಂಡ್ ಫೇಸ್ ವ್ಯಾಲ್ಯೂ ಇನ್ ಸ್ಟಾರ್ ಆ್ಯಂಡ್ ಡೆಲ್ಟಾ ಕನೆಕ್ಷನ್. ಸೊ ಲೈನ್ ವೋಲ್ಟೇಜ್ ಏನಾಗಿರುತ್ತೆ, ಲೈನ್ ಕರೆಂಟ್ ಏನಾಗಿರುತ್ತೆ, ಸೊ ಕಂಪೇರ್ ಮಾಡಬೇಕು ಇದು. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ನಾಟ್ ಓನ್ಲಿ ಫಾರ್ ದಿಸ್ ಸೆಮಿಸ್ಟರ್, ಎಂಟೈರ್ ಎಲೆಕ್ಟ್ರಿಕಲಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಇದನ್ನು ಈಸಿಯಾಗಿ ನೋಡ್ಕೊಳ್ಳಿ. ಇದು ಫಸ್ಟ್ ಕನೆಕ್ಷನ್ ನೋಡಿ, ಇದು ಸ್ಟಾರ್ ಕನೆಕ್ಷನ್, ಇದು ಡೆಲ್ಟಾ ಕನೆಕ್ಷನ್. ಡೆಲ್ಟಾ ಕನೆಕ್ಷನ್ ಫಿಗರ್ ಈ ಥರ ಬರೆದಿದ್ದೀವಿ. ಸ್ಟಾರ್ ಕನೆಕ್ಷನ್ ಎರಡಕ್ಕೂ ಕಂಪೇರ್ ಮಾಡ್ತಗೊಂಡು ಸ್ಟಾರ್ ವಿ ಎಲ್ ಅಂದರೆ ಲೈನ್ ವೋಲ್ಟೇಜ್. ಲೈನ್ ವೋಲ್ಟೇಜ್ ಅಂದರೆ ಇದು ಫೇಸ್, ಇದು ಫೇಸ್ 3 ಫೇಸ್ ಇದೆ ನೋಡಿ, ಇದ್ರ ಫೇಸ್ ಟು ಫೇಸ್ ಇದನ್ನು ನಾವು ಲೈನ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ಲೈನ್ ವೋಲ್ಟೇಜ್ ಈಸ್ ಈಕ್ವಲ್ ಟು √3 ವಿ ಪಿ ಅಂದರೆ ವೋಲ್ಟೇಜ್, ಫೇಸ್ ವೋಲ್ಟೇಜ್. ಫೇಸ್ ಅಂದರೆ ಒಂದು ನ್ಯೂಟ್ರಲ್ಲು ಮತ್ತು ಒಂದು ಫೇಸ್ ಸೇರಿಸಿದರೆ ಅದನ್ನು ಫೇಸ್ ವೋಲ್ಟೇಜ್ ಅಂತ ಕರಿತೀವಿ. ಲೈನ್ ಟು ಲೈನ್ ಸೇರಿದರೆ ಲೈನ್ ವೋಲ್ಟೇಜು, ಲೈನ್ ಟು ನ್ಯೂಟ್ರಲ್ ಸೇರಿಸಿದರೆ ಫೇಸ್ ವೋಲ್ಟೇಜ್. ಸೊ ವಿ ಎಲ್ ಇಸ್ ಈಕ್ವಲ್ ಟು √3 ಇಂಟು ವಿ ಪಿ. ನೆಕ್ಸ್ಟ್ ಸೇಮ್ ಇಲ್ಲಿ ವಿ ಪಿ ಇಸ್ ಈಕ್ವಲ್ ಟು ನೋಡಿ, ಇದನ್ನೇ ತೊಗೊಂಡಿದ್ವಿ, ವಿ ಪಿ ಕಡೆ ತೊಗೊಂಡ್ರೆ ವಿ ಎಲ್ ಡಿವೈಡೆಡ್ ಬೈ √3. ಸೊ √3. ನೆಕ್ಸ್ಟ್ ಲೈನ್ ಕರೆಂಟ್ ಆಲ್ವೇಸ್ ಈಕ್ವಲ್ ಟು ಫೇಸ್ ಕರೆಂಟ್. ಸೇಮ್ ಎರಡು ಕರೆಂಟ್ ಕೂಡ ಸೇಮ್ ಇರುತ್ತೆ. ಇನ್ನು ಡೆಲ್ಟಾದಲ್ಲಿ ವಿ ಎಲ್ ಅಂದರೆ ಲೈನ್ ವೋಲ್ಟೇಜ್ ಈಸ್ ಈಕ್ವಲ್ ಟು ವಿ ಪಿ. ಇದರಲ್ಲಿ ಯಾವುದೇ ರೀತಿ ನ್ಯೂಟ್ರಲ್ ಇಲ್ಲ, ಹಾಗಾಗಿ ನಮಗೆ ಲೈನ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಫೇಸ್ ವೋಲ್ಟೇಜ್. ಸೇಮ್ ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟ್ ಡಿಫ್ರೆನ್ಸ್ ಆಗುತ್ತೆ ನೋಡಿ, ಐ ಎಲ್. ಸೊ ಲೈನ್ ಕರೆಂಟ್ ಈಸ್ ಈಕ್ವಲ್ ಟು √3 ಇಂಟು ಐ ಪಿ ಫೇಸ್ ಕರೆಂಟ್. ಸೊ ಸೇಮ್ ಇಲ್ಲಿ ಐ ಪಿ ತೊಗೊಂಡಾಗ ರಿವರ್ಸ್ ಆಗುತ್ತೆ, ಈ √3 ಕೆಳಗೆ ಹೋಗುತ್ತೆ, ಐ ಎಲ್ ಡಿವೈಡೆಡ್ ಬೈ √3. ಸೊ ಇದು ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ ಒಂದೆರಡು ಸಲ ನೋಡಿಕೊಂಡು. ನೆಕ್ಸ್ಟ್ ಪಾರ್ಟ್ ಡಿ ಎಲ್ 5 ಮಾರ್ಕ್ಸ್ ಕ್ವಶನ್ಸ್. ಸ್ಟೇಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಲೈನ್ ವೋಲ್ಟೇಜ್, ಫೇಸ್ ವೋಲ್ಟೇಜ್, ಲೈನ್ ಕರೆಂಟ್ ಆ್ಯಂಡ್ ಫೇಸ್ ಕರೆಂಟ್ ಆಫ್ ಎ 3 ಫೇಸ್ ಸ್ಟಾರ್ ಕನೆಕ್ಟೆಡ್ ಸಿಸ್ಟಮ್. ಆಲ್ರೆಡಿ ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಮತ್ತೆ ಇದರಲ್ಲಿ ಕೂಡ ನಾನು ಸ್ಟೆಪ್ ಪಾಯಿಂಟ್ ವೈಸಾಗಿ ಹೇಗೆ ಬರೀಬೋದು ಅಂತ ವಿತ್ ಫಿಗರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ಸ್ಟಾರ್ ಕನೆಕ್ಷನ್ ಫಿಗರ್ನ ಬರ್ಕೊಳ್ಳಿ. ಬರ್ಕೊಂಡು ಲೈನ್ ವೋಲ್ಟೇಜು ಏನಿರುತ್ತೆ, ಫೇಸ್ ವೋಲ್ಟೇಜ್ ಏನು, ಲೈನ್ ಕರೆಂಟ್ ಆ್ಯಂಡ್ ಫೇಸ್ ಕರೆಂಟ್ ಏನು, ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಪಾಯಿಂಟ್, ಇನ್ 3 ಫೇಸ್ ಸ್ಟಾರ್ ಕನೆಕ್ಷನ್ ಸಿಸ್ಟಮ್, line voltage VL is
ರೂಟ್ 3 ಟೈಮ್ಸ್ ಆಫ್ ಫೇಸ್ ವೋಲ್ಟೇಜ್. ಅವಾಗಲೇ ನೀವು ಹೇಳಿದ್ದೀನಿ ಪ್ರೀವಿಯಸ್ ಇದರಲ್ಲೂ ಕೂಡ ಚಾರ್ಟಲ್ಲೇ ಕೊಟ್ಟಿದ್ದೀವಿ. ವಿ ಎಲ್ ಇದು ಕೊಟ್ಟು ರೂಟ್ 3, ಆ್ಯಕ್ಚುಲಿ ಬರೀ 3 ಇದೆ, ರೂಟ್ 3 ಇಂಟು ವಿ ಐ ಪಿ. ನೆಕ್ಸ್ಟ್ ಫೇಸ್ ವೋಲ್ಟೇಜ್. ಈ ಫೇಸ್ ವೋಲ್ಟೇಜ್ ತಗೊಂಡ್ರೆ ಸೊ ವಿ ಎಲ್ ಡಿವೈಡೆಡ್ ಬೈ ರೂಟ್ 3 ಆಗುತ್ತೆ. ಸೊ ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೈನ್ ಕರೆಂಟ್. ಸ್ಟಾರಲ್ಲಿ ಕರೆಂಟ್ ಈಕ್ವಲ್ ಇರುತ್ತೆ ಅಂತ ಹೇಳಿದ್ರಿ, ನೋಡಿ ಈಕ್ವಲ್ ಇದೆ. ಸೇಮ್ ಫೇಸ್ ಕರೆಂಟ್ ಫ್ಲೋ ಥ್ರೂ ದಿ ಈಚ್ ಫೇಸ್ ವೈಂಡಿಂಗ್ ಆ್ಯಂಡ್ ಈಕ್ವಲ್ ಟು ಲೈನ್ ವೋಲ್ಟೇಜ್. ಸೊ ಸ್ಟಾರ್ ಕನೆಕ್ಷನ್ ಪರ್ಫಾರ್ಮ್ ಟು ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಡ್ಯೂ ಟು ಲೋವರ್ ಫೇಸ್ ವೋಲ್ಟೇಜ್. ಇದು ಪಾಯಿಂಟ್ ವೈಸ್ ಬರೀಲಿಕ್ಕೆ ನಿಮಗೆ ಕೊಟ್ಟಿರೋಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಡಿ ಸೆಕ್ಷನ್ 2 10 ಮಾರ್ಕ್ಸ್ ಕ್ವಶನ್ಸ್. ಸೊ 10 ಮಾರ್ಕ್ಸ್ ಕ್ವಶನಲ್ಲಿ ಮಾಡಲ್ ಕ್ವಶನ್ ಪೇಪರಲ್ಲಿ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ 10 ಮಾರ್ಕ್ಸಿಗೆ. ಸೊ ಬನ್ನಿ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎ 3-phase 4-wire system has a line voltage of 400 volt. Find phase voltage, line current and total power consumed by 320 resistor connected in star. ಒಂದು ಸ್ಟಾರ್ ಸಿಸ್ಟಮಲ್ಲಿ 20 ಓಮ್ ಈಚ್ ಲೋಡ್, ಅಂದರೆ ಒಂದೊಂದು ಆರ್ ಮತ್ತು ವೈ ಬಿ 3 ಫೇಸು ಕೂಡ. ಸೊ 20 ಓಮ್ ಕನೆಕ್ಟೆಡ್ ಒಂದು ರೆಸಿಸ್ಟೆನ್ಸ್ ಲೋಡ್ ಕೊಟ್ಟಿದ್ದಾರೆ. ಸೊ ಈ ಲೋಡ್ಗೆ ನಾವು ಏನೇನು ಕಂಡುಹಿಡಿಬೇಕಂತಪ್ಪ ಅಂದರೆ ಫೈಂಡ್ ಫೇಸ್ ವೋಲ್ಟೇಜ್, ಲೈನ್ ಕರೆಂಟ್ ಆ್ಯಂಡ್ ಟೋಟಲ್ ಪವರ್ ಕನ್ಸ್ಯೂಮ್ಡ್. ಸೊ ಒನ್ ಬೈ ಮಾಡ್ತಾ ಹೋಗೋಣ. ಫಸ್ಟ್ ಯು ಕ್ಯಾನ್ ರೈಟ್ ವಾಟ್ ಆರ್ ದ ಗಿವಿಂಗ್ ಡಾಟಾ. ಲೈನ್ ವೋಲ್ಟೇಜ್ ಕೊಟ್ಟಿದ್ದಾರೆ. ಸೊ ಲೈನ್ ವೋಲ್ಟೇಜ್ ಇದು ಕೊಟ್ಟು 400 ವೋಲ್ಟ್. ಲೋಡ್ ರೆಸಿಸ್ಟೆನ್ಸ್ ಪರ್ ಫೇಸ್, ಸೊ 20 ಓಮ್. ಮತ್ತು ಕನೆಕ್ಷನ್ ಸ್ಟಾರ್, ಲೋಡ್ ಟೈಪ್ ಪ್ಯೂರ್ಲಿ ರೆಸಿಸ್ಟಿವ್. ಸೊ ಮೀನ್ಸ್ ಪವರ್ ಫ್ಯಾಕ್ಟರ್ ಈಸ್ 1. ಇದು ನಮ್ಮ ಗಿವಿನ್ ಸರ್ಕ್ಯೂಟ್ ಡಯಾಗ್ರಾಮ್. ಪ್ಯೂರ್ ರೆಸಿಸ್ಟಿವ್ ಲೋಡ್ ಎಲ್ಲವೂ ಕೂಡ 20 ಓಮ್ ಈಚ್, ಒಂದೊಂದು 20 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಫೈಂಡ್ ಔಟ್ ಫೇಸ್ ವೋಲ್ಟೇಜ್ ಫೈಂಡ್ ಔಟ್ ಮಾಡಲಿಕ್ಕೆ. ಫೇಸ್ ವೋಲ್ಟೇಜ್ ಅಂದರೆ ಇಲ್ಲಿಂದ ಇದು ಒಂದು ನ್ಯೂಟ್ರಲ್ ಪಾಯಿಂಟ್ ಇರುತ್ತೆ. ನ್ಯೂಟ್ರಲ್ ಪಾಯಿಂಟಿಂದ ಎನಿ ಫೇಸ್ ಕನೆಕ್ಟ್ ಮಾಡಿದ್ರೆ ಫೇಸ್ ವೋಲ್ಟೇಜ್ ಅಂತ ಕರಿತೀವಿ. ಫೇಸು ಮತ್ತು ನ್ಯೂಟ್ರಲ್ ಮತ್ತು ಎನಿ ಒನ್ ಫೇಸ್ ಮಧ್ಯದಲ್ಲಿ ಬರೋಂಥ ವೋಲ್ಟೇಜನ್ನು ಹೇಳ್ತೀವಿ ಫೇಸ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಲೈನ್ ಟು ಲೈನ್ ವೋಲ್ಟೇಜ್. ಇದು ಮತ್ತು ಇದು ಲೈನ್ ಟು ಲೈನ್ ವೋಲ್ಟೇಜ್ ಡಿವೈಡೆಡ್ ಬೈ ರೂಟ್ 3. ಸೊ ಇದು ಮಾಡಿದ್ರೆ ನಿಮಗೆ ಫೇಸ್ ವೋಲ್ಟೇಜ್ ಈಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ ರೂಟ್ 3 230.94. ಇದು ಫೇಸ್ ವೋಲ್ಟೇಜ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಫೇಸ್ ಕರೆಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸಿಂಗ್ ಓಮ್ಸ್ ಲಾ. ಸೊ ಫೇಸ್ ಕರೆಂಟ್ ಈಸ್ ಈಕ್ವಲ್ ಟು ಫೇಸ್ ವೋಲ್ಟೇಜ್ ಡಿವೈಡೆಡ್ ಬೈ ಫೇಸ್ ರೆಸಿಸ್ಟೆನ್ಸ್. ಸೊ ಆಲ್ರೆಡಿ ಫೇಸ್ ವೋಲ್ಟೇಜ್ ಗೊತ್ತಿದೆ ನಮಗೆ. ಸೊ 230.94 ಬಂದಿದೆ, ಡಿವೈಡೆಡ್ ಬೈ 20 ಓಮ್ ಇದು ಮಾಡಿದ್ರೆ 11.55 ಆ್ಯಂಪ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 3 ಲೈನ್ ಕರೆಂಟ್. ಸೊ ಲೈನ್ ಕರೆಂಟ್ ಇಲ್ಲಿ ಎರಡು ಕೂಡ ಸೇಮ್ ಇರುತ್ತೆ ಅಂತ ಹೇಳಿದ್ವಿ. ಐ ಎಲ್ ಇದು ಕೊಟ್ಟು ಫೇಸ್ ಕರೆಂಟ್. ಸೊ ಹಾಗಾಗಿ ಐ ಎಲ್ ಇದು ಕೊಟ್ಟು ಲೈನ್ ಕರೆಂಟ್ ಇದು ಕೊಟ್ಟು 11.55 ಆ್ಯಂಪ್ಸ್. ಸೊ ಅಲ್ಲಿ ಎರಡು ಬಂತು. ನೆಕ್ಸ್ಟ್ ಪವರ್ ಕನ್ಸ್ಯೂಮ್ಡ್. ಪವರ್ ಫಾರ್ಮುಲಾ ಬರ್ಕೊಳ್ಳಿ. ಸೊ 3 ಫೇಸ್ ಪವರ್ ಫಾರ್ಮುಲಾ P is equal to root 3 VL IL into cos phi. ಸೊ ಪವರ್ ಫ್ಯಾಕ್ಟರ್. ಸೊ ರೂಟ್ 3 ಆಲ್ರೆಡಿ ಗೊತ್ತಿದೆ, VL ಕೊಟ್ಟಿದ್ದಾರೆ 400 ಆ್ಯಂಡ್ IL ಆ್ಯಂಡ್ IP ಎರಡು ಕಂಡುಹಿಡ್ಕೊಂಡಿದ್ದೀವಿ. ಸೊ ಸ್ಟಾರ್ ಕನೆಕ್ಷನಲ್ಲಿ IL ಇದು ಕೊಟ್ಟು IP ಇರುತ್ತೆ. ಸೊ 11.55 into 1 8000 ವ್ಯಾಟ್. ಸೊ P is equal to 8 ಕಿಲೋವ್ಯಾಟ್. ಸೊ ಇದು ಪ್ರಾಬ್ಲಮ್. ಸೊ ಇದು 10 ಮಾರ್ಕ್ಸ್ ಕ್ವಶನ್ಸು. ಸೊ 10 ಮಾರ್ಕ್ಸ್ ಕ್ವಶನ್ಸ್ ಸಿಂಪಲ್ ಆಗಿರುತ್ತೆ. ಪ್ರಾಬ್ಲಮ್ನಲ್ಲಿ ಫಸ್ಟು ಫಾರ್ಮುಲಾನ ಪೂರ್ತಿ ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.